ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಏನು ರಮೇಶ್ ಜಾರಕಿಹೊಳಿ ಮತ್ತು ಲಖನ್ ಜಾರಕಿಹೊಳಿ ಏನು ಆಗ್ರಹವನ್ನ ಮಾಡ್ತಿದ್ರೆ ಈ ಬಗ್ಗೆ ಮಾತಾಡಕ್ಕೆ ಅರಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಸರ್ ಈಗ ಇಬ್ಬರು ಸಹೋದರರು ಆಗ್ರಹ ಮಾಡ್ತಾ ಇದ್ದಾರೆ. ಪ್ರಕರಣದ ಹಿಂದೆ ಮಹಾನ್ ನಾಯಕನ ಕೈವಾಡ ಇದನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಏನ್ ಸರ್? ಈ ಪ್ರಕರಣ ನನ್ನ ಅಭಿಪ್ರಾಯ ಇದೇ ಹೇಳಿದೇನ್ರಿ. ದಯಮಾಡಿ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರಿಗೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಪ್ರಕರಣ ಇನ್ನು 3 ತಿಂಗಳ ಇಲೆಕ್ಷನ್ ಐತಿ, ಇದನ್ನು ಇಲ್ಲಿಗೆ ಬಿಟ್ಟು ಬಿಡಿ, ರಾಜಕೀಯವಾಗಿ ಹೋರಾಟ ಮಾಡೋಣ. ನಾವು ಬಿಜೆಪಿಯಿಂದ ಹೋರಾಟ ಮಾಡ್ತೀವಿ, ನೀವು ಕಾಂಗ್ರೆಸ್ ಮಾಡಿ ಯಾರು ಜನ ಅವ್ರ ಮ್ಯಾಗ ಪ್ರೀತ ವೋಟ್ ಹಾಕ್ತಾರೋ ಅದಕ್ಕೆ ಇದು 3 ಕುಟುಂಬಕ್ಕೆ ಒಳ್ಳೇದಲ್ಲ. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ. ಪೊಲಿಟಿಕಲಿ ಒಂದ್ ಕಡೆ ದಂಡಕ್ಕೆ ತೆಗೆದಿಟ್ಬಿಡ, ಒಟ್ಟ ಇದು ಮಾಡೋದು ಸರಿ ಅಲ್ಲ. ಹಿಂದೆ ಜನ ಭಾಳ ಮಾತಾಡ್ತದೆ, ಹಿಂದೆ ಭಾಳ ಜನ ಟೀಕೆ ಮಾಡ್ತಾ ಇದಾರೆ. 3 ಫ್ಯಾಮಿಲಿಗೆ ಒಳ್ಳೇದಲ್ಲ, ಮುಂದುವರಿಸಬೇಡ್ರಿ. ಯಾಕಂದ್ರೆ ಏನೋ ಯಾರ್ದೋ ಕೆಟ್ಟ ಟೈಮ್ ಅವ್ರ ನಸೀಬ್ ಆಗಿದೆ, ಇನ್ನು ಅದನ್ನ ಕೆಟ್ಟ ಟೈಮ್ನು ಅಥವಾ ನಮ್ಮ ಹಣೆಬರ್ನ ಯಾರೂ ಬದಲು ಮಾಡೋಕ್ಕಾಗಲ್ಲ. ಅದಕ್ಕೆ 3 ಮಂದಿ ಎಲ್ಲ ಹಿರಿಯರು ತಿಳಿದವ್ರು ಅದಾರೆ, ಮುಂದುವರಿಸಬೇಡ್ರಿ. ಆಮೇಲೆ ಸುಮ್ಮನೆ ಈಗಿನ ಟೈಮ್ದಾಗ ಸುಮ್ಮನೆ ಇಲೆಕ್ಷನ್ದಾಗ ನಾವು ಅವ್ರ ಮೇಲೆ ರಾಡಿ ಹೋಗಿದ್ದು, ಅವ್ರ ನಮ್ಮ ಮಾಡೋದು ಬೇಡ, ಮುಂದುವರಿಸಬೇಡ. ಇದನ್ನ ಬಿಟ್ಟು ನಾವು ರಾಜಕೀಯ ಹೋರಾಟ ಮಾಡೋದು ನನ್ನ ವಿನಂತಿ. ಸರ್, ಈಗ ರಾಜಕೀಯ ಒಂದ್ ಕಡೆ ಆದ್ರೂ ವೈಯಕ್ತಿಕ ಪ್ರತಿಷ್ಠೆ ಆಗಿದೆ ಸರ್. ಈಗ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಹೇಳ್ತಾರೆ, ಸಿಡಿ ಗ್ಯಾಂಗ್ ನ ಕ್ಯಾಪ್ಟನ್ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ, ಮತ್ತೊಂದ್ ಕಡೆ ಹೆಬ್ಬಾಳ್ಕರ್ ವಿರುದ್ಧ ವಾಗ್ದಾಳಿ ಮಾಡ್ತಾರೆ. ಈ ಇಬ್ಬರಿಗೂ ಕೂಡ ಡ್ಯಾಮೇಜ್ ಆಗ್ತದೆ. ಯಾಕೆ ಇಬ್ರು ಅರ್ಥ ಮಾಡ್ಕೊಂತಿಲ್ಲ? ಅದಕ್ಕೆ ರೀ ಎಲ್ಲರಿಗೂ ಡ್ಯಾಮೇಜ್ ಆಗ್ತದೆ. ಅವ್ರಿಗೆ ಅಷ್ಟೇ ಅಲ್ಲ, ಇಡೀ 3 ಫ್ಯಾಮಿಲಿಗೆ ಆಗ್ತದೆ. 3 ಫ್ಯಾಮಿಲಿಗೆ ಡ್ಯಾಮೇಜ್ ಆಗ್ತದೆ. ಅದಕ್ಕೆ 3 ಫ್ಯಾಮಿಲಿ ಕಡ್ಲಿಕ್ಕೆ ದೊಡ್ಡ ದೊಡ್ಡ ಸಾಮ್ರಾಜ್ಯ ಇರ್ತಾವು, ಮಾಡೋದು ಬೇಡ ಅಂತೇಳಿ ನಾನು 3 ಮಂದಿ ವಿನಂತಿ ಮಾಡ್ಕೋತೀನಿ. ನಾವು ರಾಜಕೀಯವಾಗಿ ಹೋರಾಟ ಮಾಡೋಣ ಅಂತೇಳಿ ನನ್ನ ವಿನಂತಿ 3 ಜನಕ್ಕೆ. ಇದ್ರ ಬಗ್ಗೆ ಮಾತಾಡ್ತಾರೆ ಸರ್ ರಮೇಶ್ ಜಾರಕಿಹೊಳಿ? ಇದು ನನಗೆ ಸಿಕ್ಕರೆ ಖಂಡಿತ ಮಾತಾಡ್ತಾನೆ. ಇಷ್ಟು ಏನಂದ್ರೆ ಅರಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮತ್ತು ನನಗೆ ಈ ವಿಚಾರದಲ್ಲಿ ಮಾತನಾಡಕ್ಕೆ ರಮೇಶ್ ಜಾರಕಿಹೊಳಿ ಸಿಕ್ಕರೆ ಅವರೊಟ್ಟಿಗೆ ಮಾತನಾಡಿ 3 ಕುಟುಂಬಕ್ಕೆ ಆಗ್ತಕ್ಕಂಥ ಡ್ಯಾಮೇಜ್ ಅನ್ನ ತಡಿಬೇಕು ಅಂತ ಹೇಳಿ ಮನವಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಅರಭಾವಿ. ನೋಡಿ, ಈಗಾಗಲೇ ನಾನು ಕೆಲವೊಂದು ಇಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಈಗ ಇದ ಊರಲ್ಲಿ ನಾನು ತಮ್ಮ ಮಾಧ್ಯಮ ಮುಖಾಂತರ ಮಾನ್ಯ ರಮೇಶ್ ಜಾರಕಿಹೊಳಿ ಅವರಿಗೆ, ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದೇ ವಿನಂತಿ ಮಾಡ್ಕೋತೀನಿ. 3 ತಿಂಗಳಲ್ಲಿ ಚುನಾವಣೆ ಇದೆ. ಈ ಥರ ನಾವು ಸಿಡಿ ಪ್ರಕರಣ ಇಟ್ಕೊಂಡು ಈ ಥರ ಹೋಗ್ಬಿಟ್ರೆ 3 ಫ್ಯಾಮಿಲಿ ಡ್ಯಾಮೇಜ್ ಆಗ್ತದವು. ಎಲ್ಲ ದೊಡ್ಡ ದೊಡ್ಡ ಫ್ಯಾಮಿಲಿ ಅದಾವು. ದಯಮಾಡಿ ಈ ಕೇಸನ್ನ ಮುಂದುವರಿಸಬೇಡ್ರಿ. ನಾವು ರಾಜಕೀಯವಾಗಿ ಹೋರಾಟ ಮಾಡೋಣ. ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಹೋರಾಟ ಮಾಡ್ತೀವಿ, ಅವ್ರು ಕಾಂಗ್ರೆಸ್ ಇಂದ ಮಾಡ್ಲಿ. ಜನ ಯಾರ ಮ್ಯಾಗ ಪ್ರೀತಿ ಇದಾರೋ ಅವ್ರಿಗೆ ವೋಟ್ ಹಾಕ್ತಾರೋ. ದಯಮಾಡಿ ಈ ಸಿಡಿ ಪ್ರಕರಣ ಈ ತರ ಮಾಡ್ಕೊಂಡು ನಾವು ಕೆಸರು ಎಳ್ಸೋದು ಮಾಡ್ತಂದ್ರೆ ಇದು ಜಾರಕಿಹೊಳಿ ಕುಟುಂಬ ಆಯ್ತು, ಡಿ ಕೆ ಶಿವಕುಮಾರ್ ಕುಟುಂಬ ಆಯ್ತು, ಶ್ರೀಮತಿ ಲಕ್ಷ್ಮೀ 3 ಕುಟುಂಬ ಡ್ಯಾಮೇಜ್. ಬಹಳ ಜನ ಕೂಡಿ ಎಲ್ಲ ಅವ್ರವ್ರ ಸಾಮ್ರಾಜ್ಯ ಕಟ್ಟಿರ್ತಾರೋ. ದಯಮಾಡಿ 3 ಮಂದಿಗೆ ನಾನು ನಮ್ಗೆ ವಯಸ್ಸಿನಲ್ಲಿ ದೊಡ್ಡವದಾರು 3 ಮಂದಿಗೆ ವಿನಂತಿ ಮಾಡ್ಕೋತೀನಿ. ಇದನ್ನ ಪ್ರಕರಣ ಸಿಡಿ ಕೇಸ್ನ ಮುಂದುವರಿಸಬೇಡ್ರಿ ಈ ಚುನಾವಣೆ ಸಂದರ್ಭದಲ್ಲಿ. ಅದಕ್ಕೆ ತಾವು ದಯಮಾಡಿ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಹೋರಾಟ ಮಾಡಿ ಅವ್ರು ಕಾಂಗ್ರೆಸ್ ಮಾಡಲಿ. ಜನ ಯಾರು ಪ್ರೀತಿ ಅದಲ್ಲ ಅವ್ರಿಗೆ ವೋಟ್ ಹಾಕ್ತಾರೋ. ಅದಕ್ಕೆ ದೊಡ್ಡವ್ರು ಅದಿರಿ, ಬಹಳ ಡ್ಯಾಮೇಜ್ ಆಗ್ತದೆ, ಮಾಡಬೇಡ್ರಿ ಅಂತೇಳಿ 3 ಮಂದಿ ವಿನಂತಿ ಮಾಡ್ಕೋತೀನಿ. ಕರೆಕ್ಟು. ನಾವು ಕೆಲವೊಂದು ವಿಚಾರನ ಮಾನ್ಯ ಮುಖ್ಯಮಂತ್ರಿ ಆಯ್ತು ಅಥವಾ ಹೋಮ್ ಮಿನಿಸ್ಟರ್ ಯಾರ ಕರೆದ್ರೆ ಅವ್ರ ಜೊತೆ ಒಂದು ರೂಮ್ ಮೇಲೆ ಕುಂತು ಚರ್ಚೆ ಮಾಡ್ತೀವಿ. ಅದಕ್ಕೆ ಈ ಸಾರ್ವಜನಿಕ ಎಲ್ಲ ಟೀಕೆ ಮಾಡೋದು ಇದು ಮಾಡೋದು 3 ಜನ ನಿಲ್ಲಿಸಬೇಕು. ಅದಕ್ಕೆ ಏನಾರ ನಮ್ಮ ಪಕ್ಷದಲ್ಲಿ ಈ ವಿಚಾರ ಏನಾರು ಕರೆದಕ್ಕಿರ ನಾವಲ್ಲಿ ನೇರವಾಗಿ ಅವರಿಗೆ ನಮ್ಮ ಪಕ್ಷದ ಮುಖಂಡರಿಗೆ ಹೇಳ್ತೀವಿ. ಆದ್ರೆ 3 ಮಂದಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಮಾನ್ಯ ರಮೇಶ್ ಅವರು, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ದಯಮಾಡಿ ಮುಂದುವರಿಸಬೇಡ್ರಿ. ಎಲ್ಲರೂ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀರಿ, ಇನ್ನೂ ಒಳ್ಳೆ ಕೆಲಸ ಮಾಡಕ್ ಬೆಳೀರಿ, ಇದನ್ನ ಬಿಡ್ರಿ ಅಂತೇಳಿ ನಾವು ವಿನಂತಿ ಮಾಡ್ಕೊತೀವಿ. ಸರ್, ಈಗ 3 ಜನ ಮಾತಾಡೋದ್ರಿಂದ ಅವರಿಗೆ ಡ್ಯಾಮೇಜ್ ಆಗ್ತಿದೆ. ಯಾಕೆ ಅವ್ರಿಗೆ ಅರ್ಥ ಆಗ್ತಿಲ್ಲ? 1.5 ವರ್ಷದಿಂದ ನಡೀತಾ ಇದೆ ಸರ್, ಇವತ್ತಿಂದ. ಇಲ್ಲ, ಅವರು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಎಲ್ಲ ಸಾಕಷ್ಟು ರಾಜಕೀಯ ಅನುಭವ ಇದ್ದಾರದಾರು. ಇದು ಮಾತಾಡೋದ್ರಿಂದ ಸಾಕಷ್ಟು ಡ್ಯಾಮೇಜ್ ನೀವು ಹೇಳಿದಂಗೆ ಅವ್ರಿಗೂ ಆಗ್ತದೆ, ಅವ್ರ ಫ್ಯಾಮಿಲಿಗಳಿಗೂ ಕುಟುಂಬಕ್ಕೂ ಆಗ್ತದೆ, ಅವ್ರ ಕ್ಷೇತ್ರದಲ್ಲಿದ್ದಂಥ ಜನರಿಗೂ ಆಗ್ತದೆ. ಅದಕ್ಕೆ ದಯಮಾಡಿ ಮುಂದುವರಿಸಬೇಡ್ರಿ ಅಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ರಾಜಕೀಯವಾಗಿ ಹೋರಾಟ ನಮ್ದು ಏನೈತೈತಲ್ಲ ಅದನ್ನ ಮುಂದುವರ್ಸೋಣ. ಇದು ಸಿಡಿ ಫ್ಯಾಕ್ಟರಿ ಬೆಳಗಾವಿ ಟು ಕನಕಪುರ ಒಳಗಿದೆ. ಬೆಳಗಾವಿಯಲ್ಲಿ ಆಗುತ್ತೆ ಸಿಡಿ, ಕನಕಪುರದಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರು. ನಾನು ಹೇಳ್ತೀನಿ, ಈಗ ವೈಯಕ್ತಿಕ ಯಾರ್ದು ಟೀಕೆ ಬೇಡ, ವೈಯಕ್ತಿಕವಾಗಿ ಯಾರನ್ನೂ ಟೀಕೆ ಮಾಡೋದು ಬೇಡ. ಪೊಲಿಟಿಕಲಿ ನಾವು ಹೋರಾಟ ಮಾಡೋಣ. ಪೊಲಿಟಿಕಲಿ ಹೋರಾಟ, ಅವರು ನಮ್ಮನ್ನ ಚುನಾವಣೆ ಸೋಲ್ಸಕ್ಕೆ ಅವ್ರು ಬರಲಿ, ಯಾಕಂದ್ರೆ ನಾವು ಚುನಾವಣೆ ಸೋಲ್ಸಕ್ಕೆ ಹೋಗೋಣ. ಅದನ್ನ ಬಿಟ್ಟು ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವ್ರದ್ದು ಬೇಡ, ರಮೇಶ್ ಜಾರಕಿಹೊಳಿ ಬೇಡ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಬೇಡ. ವೈಯಕ್ತಿಕ ಟೀಕೆ ಬಿಟ್ಟು ಪಾಲಿಟಿಕ್ಸ್ ಮಾಡಿ ಅಂತೇಳಿ 3 ಜನಕ್ಕೆ ವಿನಂತಿ ಮಾಡ್ಕೊತೇನೆ ನಾನು. 1.5 ವರ್ಷದಿಂದ ಕಾದಿದ್ದೆ. ನಾ ಯಾವಾಗ ಪೀಕ್ ಟೈಮ್ ಅಲ್ಲಿ ನಾನು ಮಂತ್ರಿ ಆಗಿದ್ದೆ, ಅವಾಗ ನಾನು ನೋಡ್ಕೊಂಡು ಹೋದ್ರು. ಅದಕ್ಕೂ
ಅದಕ್ಕೋಸ್ಕರ ಅವರ ರಾಜಕೀಯ ಜೀವನ ಅಂತ್ಯ ಮಾಡಬೇಕು ಅನ್ನೋದು ಅವ್ರಿಗೂ ನೋವಿದೆ. ಅವ್ರಿಗೆ ವೈಯಕ್ತಿಕವಾಗಿ ಅಂದ್ರೆ ಅವ್ರನ್ನ ಈ ಸಿಡಿ ಪ್ರಕರಣದಿಂದ ಅವ್ರಿಗೆ ವೈಯಕ್ತಿಕವಾಗಿ ನೋವಾಗಿದೆ. ನೀವು ಅವ್ರ ಸಹೋದರ, ನಿಮ್ಗೆ ಗೊತ್ತಿದೆ ಅದು. ಇಲ್ಲ, ಖಂಡಿತ ಆ ಟೈಮ್ ನಾವು ಅವ್ರ ಜೊತೆಗಿದ್ದು ಹೋರಾಟ ಮಾಡಿದೀವಿ. ಖಂಡಿತ ರಮೇಶ್ ಜಾರಕಿಹೊಳಿ ನೋವಾಗಿದೆ ಇಲ್ಲ ಅನ್ನೋದಿಲ್ಲ. ಅದಕ್ಕೆ ಸಾರ್ವಜನಿಕ ಕೆಲವೊಂದು ವಿಚಾರ ಚರ್ಚೆ ಮಾಡೋದು ಬೇಡ. ರಾಜಕೀಯ ಭವಿಷ್ಯ ಹಾಳು ಮಾಡಿ ಅಲ್ಲಲ್ಲ, ಸಾರ್ವಜನಿಕ ಇಲ್ಲ ನೋಡಿ, ರಾಜಕೀಯ ಭವಿಷ್ಯನ ಹಾಳು ಮಾಡೋದು, ಬೆಳೆಸೋದು, ಉಳಿಸೋದು ಕ್ಷೇತ್ರ ಜನರ ಕೈಯಲ್ಲಿ ಇರ್ತದೆ, ಮತ್ತೆ ಯಾರ ಕಡೆ ಇರೋದಿಲ್ಲ. ಅದಕ್ಕೆ ನಾ ಏನಿಲ್ಲ, ರಮೇಶ್ ಜಾರಕಿಹೊಳಿಗೆ ಅನ್ಯಾಯ ಆಗಿದೆ, ಅವರಿಗೆ ತೊಂದರೆ ಆಗಿದೆ. ಆದರೆ ಇದು ಏನಾದ್ರು ಕೆಲವೊಂದು ಸಾರ್ವಜನಿಕ ಮಾತಾಡ್ದೆ ಪಕ್ಷದ ವೇದಿಕೆಯಲ್ಲಿ ಕುಂತು ಚರ್ಚೆ ಮಾಡಿ ಒಂದು ನಿರ್ಣಯ ತಗೋದು ಒಳ್ಳೇದತ್ತೆ ನಾನು ವಿನಂತಿ ಮಾಡ್ತೀನಿ. ಮಾತಾಡ್ತೀನಿ, ಖಂಡಿತ ಸಿಕ್ಕಿಲ್ಲ ಮಾತಾಡಬಾರ್ದು ಅಂತ ನಾ ಎಲ್ಲರಿಗೂ. ಮತ್ತೆ ಇದನ್ನು ನಾ ಏನಿಲ್ಲ ವೈಯಕ್ತಿಕ ಟೀಕೆ ಮಾಡ್ಕೊಂಡು ಈ ಪ್ರಕರಣ ಇಲ್ಲಿ ಬಿಟ್ಟು ಚುನಾವಣೆ ಮಾಡೋಣ. 2023ಕ್ಕೆ ಜನರ ಆಶೀರ್ವಾದದಿಂದ, ದೇವರ ಆಶೀರ್ವಾದ ಮತ್ತೊಂದ್ಸಲ ನಾವು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ವಿಶ್ವಾಸ ಇದೆ. ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋಣ್ರಿ. 128 ಸಾಕ್ಷ್ಯ ಇದೆ ಅಂತಾರೆ ರಮೇಶ್ ಜಾರಕಿಹೊಳಿ ಅವರು. ನೀವು ಸಹ ಸಿಡಿ ಬಹಿರಂಗ ಹೇಳಿದ್ರಿ, ಡಿಟೆಕ್ಟಿವ್ ಏಜೆನ್ಸಿಯಿಂದ ತನಿಖೆ ಮಾಡಿದ್ರು ಅಂತೇಳಿ. ಈ ವೇಳೆ ನಿಮಗೂ ಸಹ ಮಹತ್ವದ ಸಾಕ್ಷಿಗಳು ಸಿಕ್ಕಿರ್ಬೋದಲ್ಲ? ನೋಡಿ, ನಾನು ಅವಾಗನೇ CBI ಕೊಡಂದಿದ್ದೆ, ಅವಾಗ ಯಾರು ಕೊಡೋದಿಲ್ಲ. ಈಗ ಅಲ್ಲ, ಅವಾಗ ಹೇಳಿದ್ದೆ ನಾನು CBI ಕೊಡ್ಬೇಕಂತೇಳಿ. ಅವಾಗ ನಾನು CD ಬಂತು ಫಸ್ಟ್ ಡೇ ಹೇಳಿದ್ದೆ. ಅವಾಗಲೆಲ್ಲ ಸಾಕ್ಷಿ ಅಲ್ಲ, ಅವಾಗ ಯಾರು ಕೇಳಿದಿಲ್ಲ. ಈಗ 1.5 ವರ್ಷ ಆಯ್ತು. ಈಗಿನ ಅದನ್ನು ತನಿಖೆ ಮಾಡ್ತಿಲ್ಲ, ಹಳೇದಾಗಿದೆ. ಅದು ಏನಿದೆ ಅನ್ನೋದನ್ನ ಇಡೀ ರಾಜ್ಯದ ಜನಕ್ಕೂ ಗೊತ್ತಾಗಿದೆ, ತಮ್ಮ ಮಾಧ್ಯಮಕ್ಕೂ ಗೊತ್ತಿದೆ. ಈಗ ಸುಮ್ಮನೆ ಸಾರ್ವಜನಿಕ ಚರ್ಚೆ ಮಾಡಿ ಸಾಕ್ಷ್ಯ ಗೊತ್ತಿದೆ. ಅಲ್ಲ, ಸಾರ್ವಜನಿಕ ಚರ್ಚೆ ಮಾಡಿ ಈಗ ಏನಂದ್ರೆ ಮತ್ತೆ ನಮ್ಮ ಟೀಕೆ ನಾವು ಅಂದ್ರೆ ನಮ್ಮ ಫ್ಯಾಮಿಲಿ ನಾವೇ ಡ್ಯಾಮೇಜ್ ಮಾಡ್ಕೊಂಡಾಗುತ್ತೆ. ಮಾಡೋದು ಬೇಡ. 3 ಮಂದಿಗೆ, ರಮೇಶ್ ಜಾರಕಿಹೊಳಿ ಅವರಿಗೆ, ಮಾನ್ಯ DK ಶಿವಕುಮಾರ್ ಅವರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಇದನ್ನ ಇಲ್ಲಿಗೆ ನಿಲ್ಲಿಸಿ ಮುಂದೆ ರಾಜಕೀಯವಾಗಿ ಹೋರಾಟ ಇದ್ರೆ ಮಾಡಿ ಅಂತ ವಿನಂತಿ ಮಾಡ್ಕೊತಾರೆ. ಸಾಕ್ಷ್ಯ ಇದೆ ಸರ್. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ.